ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಕನಿಷ್ಠ ಸವಲತ್ತನ್ನು ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಜೈಲಿನಲ್ಲಿ ದರ್ಶನ್ಗೆ ವಾಕ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಬ್ಯಾರಕ್ನ ಕಾರಿಡಾರ್ನಲ್ಲಿ ಬೆಳಗ್ಗೆ 40 ನಿಮಿಷ, ಸಾಯಂಕಾಲ 40 ನಿಮಿಷ ವಾಕಿಂಗ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಜಮಖಾನ, ಹೊದ್ಗೊಳಕ್ಕೆ ಬೆಡ್ಶೀಟು ಇದೆಲ್ಲ ಏನೋ ಒಂದಷ್ಟು ಕಲ್ಪಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಕನಿಷ್ಠ ಸೌಲಭ್ಯವಾಗಿ ಕೊಡಿ ಅಂತ ಹೇಳಿತ್ತು ಕೋರ್ಟ್. ನಿಮ್ಮ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಅದನ್ನು ಕೊಡಿ ಅಂತ ಹೇಳಿತ್ತು. ಅದರ ಪ್ರಕಾರವಾಗಿ ಈಗ ದರ್ಶನ್ಗೆ ವಾಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸವಲತ್ತುಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗ ದರ್ಶನ್ಗೆ ಏನು ಕನಿಷ್ಠ ಸವಲತ್ತುಗಳು ಅಂದರೆ, ಬೆಳಗ್ಗೆ ಸಂಜೆ ವಾಕ್ ಮಾಡೋದಕ್ಕೆ ಅವಕಾಶ 40 ನಿಮಿಷ, ಬೆಳಗ್ಗೆ 40 ನಿಮಿಷ, ಸಾಯಂಕಾಲ 40 ನಿಮಿಷ. ಅದೆಲ್ಲಿ ಬ್ಯಾರಕ್ನ ಕಾರಿಡಾರ್ನಲ್ಲೇ ವಾಕ್ ಮಾಡಬೇಕು. ಆಮೇಲೆ ಇನ್ನೂ ಒಂದು ಕಂಡೀಷನ್ ಏನಂದರೆ, ದರ್ಶನ್ ವಾಕ್ ಮಾಡುವಾಗ ಇತರೆ ವಿಚಾರಣಾಧೀನ ಖೈದಿಗಳು ಯಾರೂ ವಾಕ್ ಮಾಡೋಂಗಿಲ್ಲ. ಇವರೊಬ್ಬರು ವಾಕ್ ಮುಗಿಸ್ಕೊಂಡು ಹೋದ ನಂತರ ಬೇರೆಯವರು ಬರಬೇಕು. ದರ್ಶನ್ ವಾಕ್ ಮುಗಿದ ಮೇಲೆ ಇತರ ಖೈದಿಗಳು ವಾಕಿಂಗ್ ಮಾಡಬೇಕು. ಆಮೇಲೆ ದರ್ಶನ್ನ ಎಲ್ಲ ಚಲನವಲನಕ್ಕೆ CCTV ಕಣ್ಗಾವಲಿಟ್ಟಿದ್ದಾರೆ ಕಂಪ್ಲೀಟ್. ಅಂದರೆ ಎಲ್ಲೂ ಏನೂ ಎಡವಟ್ಟುಗಳಾಗಬಾರ್ದು, ಕಳೆದ ಬಾರಿ ಮಾಡಿದ ತಪ್ಪುಗಳು ರಿಪೀಟ್ ಆಗಬಾರ್ದು ಅಂತ. ದರ್ಶನ್ ಸೆಲ್ ಬಳಿ ಇರ್ತಕ್ಕಂಥ ಸಿಬ್ಬಂದಿ ಬಾಡಿ ಓರ್ನ್ ಕ್ಯಾಮ್ರಾ ಕಡ್ಡಾಯ, CCTV ಜೊತೆಗೆ ಬಾಡಿ ಓರ್ನ್ ಕ್ಯಾಮ್ರಾನೂ ಇರಬೇಕು. ಇಷ್ಟೆಲ್ಲ ಮಾಡಿ ಅಲ್ಲಿ ಇದು ಕೊಟ್ಟಿದ್ದಾರೆ ಪ್ರೊಟೆಕ್ಷನ್. ಯಾಕೆಂದರೆ ಸುಪ್ರೀಂ ಕೋರ್ಟೇ ತಪರಾಕಿ ಹಾಕಿತ್ತಲ್ಲ, ಏನಾದರೂ ರಾಜಾತಿಥ್ಯ ಸ್ಪೆಷಲ್ಲಾಗಿ ಏನಾದ್ರು ಕೊಟ್ಟರೆ ನಿಮ್ಗಳನ್ನೇ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿತ್ತು. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ಕೊಟ್ಟಿದ್ರು ಮೊದಲು ಫಸ್ಟ್ ಟೈಮ್. ಈಗ ಅಗತ್ಯಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ. ಈಗೇನೋ ಕೋರ್ಟ್ ಹೇಳಿದ ಮೇಲೆ ಕೆಲವೊಂದು ಸವಲತ್ತನ್ನು ಒದಗಿಸ್ಕೊಟ್ಟಿದ್ದಾರೆ.